ಹೌದು, ಯಾಕೆ ಈದ್ ಮಿಲಾದ್ ಬಗ್ಗೆನೇ ಯಾಕೆ ಸ್ಟಡಿ ಮಾಡ್ಬೇಕು ರೀ? ವಿಷಯ ಇಲ್ಲ, ಹಿಂದೂಗಳು ಯಾಕೆ ಅದನ್ನು ಓದಬೇಕು? ಈದ್ ಮಿಲಾದ್ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನೀವೇನಾದ್ರು ಉಗಾದಿ ಬಗ್ಗೆ ಹೇಳಿರ? ದೀಪಾವಳಿ ಹಿಂದೂಗಳು ಇವತ್ತು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನೀವು ಪುಸ್ತಕದಲ್ಲಿ ಸೇರಿಸಿದ್ರೆ, ಈದ್ ಮಿಲಾದ್ ಒಂದೇ ಯಾಕೆ ಸೇರಿಸಿದ್ರಿ? ಇದು ಮುಸ್ಲಿಂ ತುಷ್ಟೀಕರಣ ಬಿಟ್ಟರೆ ಈದ್ ಮಿಲಾದ್ ಹಿಂದೂಗಳಿಗೇನು ಸಂಬಂಧ? ಹಿಂದೂಗಳ ಏನದಾವು ಹಬ್ಬಗಳು, ಹಿಂದೂಗಳಿಗೆ ಮಾಹಿತಿ ಕೊಡೋಂಥ ನೀವು ಮಾಡಿರಿ. ಜಾತ್ಯತೀತ ಅಂದರೆ ಎಲ್ಲನೂ ಮಾಡಬೇಕು, ಎಲ್ಲ ಧರ್ಮದ್ದು ಮಾಡಬೇಕು. ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮು ಪ್ರಚೋದನೆ. ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ ಅಲ್ಲ. ಈ ರೀತಿ ಅವರು ಏನು ಒಳ್ಳೇದಾಗೋದಿಲ್ಲ ರೀ. ಒಬ್ಬ ಯಾವನೋ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟರೆ ಇಡೀ ಸಮಾಜಕ್ಕೇನು ದೊಡ್ಡ ಕ್ರಾಂತಿ ಏನಾಗೋದಿಲ್ಲ. ಕೆಳ ಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು. ದೇಶಭಕ್ತಿ ಕಲಿಸೋ ಯಾವ್ದಾರು ಕೆಲಸ ಮಾಡ್ತೀರಾ? ನಿಮ್ಮ ಪುಸ್ತಕದಲ್ಲಿ ಏನಾದ್ರು ಇದೆ? ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟಿದೆ ನಿಮ್ಮ ಪುಸ್ತಕದಲ್ಲಿ? ಮಹಾರಾಣಾ ಪ್ರತಾಪರ ಬಗ್ಗೆ ಎಷ್ಟಿದೆ ನಿಮ್ಮದು? ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಎಷ್ಟಿದೆ? ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎಷ್ಟಿದೆ? ಸನಾತನ ಧರ್ಮದ ಬಗ್ಗೆ, ಆದಿ ಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಕತ್ತೀರ? ಇಲ್ಲ. ಹಳ್ಳಿ ಅದೇ ಔರಂಗಜೇಬ, ಅದೇ ಟಿಪ್ಪು ಸುಲ್ತಾನ, ಬರೀ ಅವ್ರನ್ನೇ ವೈಭವೀಕರಣ ಮಾಡ್ಲಕತ್ತೀರಿ. ಮತ್ತು ಈಗ ಈದ್ ಮಿಲಾದ್ ಹಬ್ಬ ಹೆಂಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳಕತ್ತೀರಿ. 21 ದಿನಗಳ ಪಟ್ಟಿಯಲ್ಲಿ ಬೇರೆ ಯಾವುದೇ ಹಬ್ಬಗಳ ಬಗ್ಗೆ ಪ್ರಸ್ತಾಪನೆ ಇಲ್ಲ, ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾವ ಧರ್ಮದ ಬಗ್ಗೆನೂ ಇಲ್ಲ. ಅದಕ್ಕೇ ನಾವು ವಿರೋಧ ಮಾಡ್ತಾಯಿದ್ವಿ. ನಾವು ವಿರೋಧ ಯಾಕೆ ಮಾಡ್ತಾಯಿದ್ವಿ ಅಂದರೆ, ಜಾತ್ಯತೀತ ಅಂದರೆ ಎಲ್ಲ ಧರ್ಮದ ಬಗ್ಗೆನೂ ಹೇಳಿ, ಹಿಂದೂ ಧರ್ಮದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ರಿ. ಅದು ಇಲ್ಲೇ ಇಲ್ಲ ಅದರೊಳಗೆ.